ಕ್ರಿಸ್ತನಲ್ಲಿ ಪ್ರಿಯರಾದ ಎಲ್ಲ ದೇವಜನರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆ. ಮೇ ತಿಂಗಳಲ್ಲಿ ಪ್ರವೇಶಿಸೋದಕ್ಕೆ ಕೃಪೆ ಕೊಟ್ಟ ದೇವರಿಗೆ ಸಕಲ ಮಹಿಮೆಯನ್ನು ಸಮರ್ಪಿಸಿ ಈ ತಿಂಗಳನ್ನು ಪ್ರಾರ್ಥನೆಯಿಂದ ಪ್ರಾರಂಭಿಸೋಣ. ಮಹಾಪರಿಶುದ್ಧನಾದ ನಮ್ಮ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ಮೇ ತಿಂಗಳಲ್ಲಿ ನಾವು ಪ್ರವೇಶಿಸೋದಕ್ಕೆ ಕೃಪೆ ಕೊಟ್ಟ ನಿನ್ನ ಆಶೀರ್ವಾದಗಳಿಗಾಗಿ ಸ್ತೋತ್ರ. ಏಪ್ರಿಲ್ ತಿಂಗಳನ್ನು ಆಶೀರ್ವಾದಕರವಾಗಿ ನಡೆಸಿ ಈ ತಿಂಗಳಲ್ಲಿ ನಾವು ಕಾಲಿಡುವಾಗ ನಿನ್ನ ಕೃಪೆಯನ್ನು, ಆಶೀರ್ವಾದವನ್ನು, ಎಲ್ಲದಕ್ಕಿಂತ ಮೇಲಾಗಿ ನಿನ್ನ ಪ್ರಸನ್ನತೆಯನ್ನು ನಮ್ಮ ಜೊತೆ ಬರೋದಕ್ಕೆ ಕೇಳ್ಕೊಳ್ತಾರೆ. ನಾವು ಈ ತಿಂಗಳಲ್ಲಿ ಪ್ರವೇಶಿಸುವಾಗ ನೀನು ನಮ್ಮ ಕೈ ಹಿಡಿದು ಈ ತಿಂಗಳನ್ನು ನಮ್ಮ ಜೊತೆಗೆ ನಡೆದು ಓಡಿ ಈ ತಿಂಗಳಲ್ಲಿ ನಾವು ಸಾಧಿಸಬೇಕಾದಂಥ ಎಲ್ಲವನ್ನು ಸಾಧಿಸೋದಕ್ಕೆ ಪರಲೋಕವು ಸಹಾಯ ಮಾಡಿ. ನೀವೇ ಎಲ್ಲರನ್ನು ಆಶೀರ್ವದಿಸಿ ಮೇ ತಿಂಗಳು ಆರಾಧಿಸಿ ಜಯಿಸೋದಕ್ಕೆ ಪರಲೋಕವು ಸಹಾಯ ಮಾಡಿ ಎಂಬುದಾಗಿ ಕೇಳ್ಕೊಳ್ತೇವೆ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆ, ಆಮೆನ್. ಈ ಮೇ ತಿಂಗಳಲ್ಲಿ ದೇವರ ಕೃಪೆಯನ್ನು ಆಶ್ರಯಿಸಿ ನಾವು ಧ್ಯಾನಿಸೋದಕ್ಕೆ ಹೋಗೋದು ಯೋಹಾನನು ಬರೆದ ಸುವಾರ್ತೆ 4ನೇ ಅಧ್ಯಾಯದ 24ನೇ ವಾಕ್ಯ. ಅಲ್ಲಿ ಹೀಗೆ ಬರೆಯಲ್ಪಟ್ಟಿದೆ, ದೇವರು ಆತ್ಮನಾಗಿರೋದರಿಂದ ಆತನನ್ನು ಆತ್ಮದಲ್ಲಿಯೂ ಸತ್ಯದಲ್ಲೂ ಆರಾಧಿಸಿ ಎಂಬುದಾಗಿ. ನಾವು ಆತನನ್ನು ಈ ತಿಂಗಳಲ್ಲಿ ಆರಾಧಿಸಿ ಸಕಲವನ್ನು ಜಯಿಸೋದಕ್ಕೆ ಆತನ ಪಾದದಲ್ಲಿ ಸಮರ್ಪಿಸೋಣ. ದೇವರು ಎಲ್ಲರನ್ನು ಆಶೀರ್ವದಿಸಲಿ. ಗಾಡ್